ಆಲ್ವೇಸ್ ಲೂಸರ್ ತರ ಕಣ್ಣೀರ್ ಹಾಕೊಂಡು ಬದುಕೋಕೆ ನನಗಿಷ್ಟ ಇಲ್ಲ. ರಿಷಿ ನನಗ್ ಬೇಕು, ನಾನು ಅವನ್ನ ಪಡ್ಕೋತೀನಿ. ಐ ವಾಂಟ್ ಹಿಮ್ ಅಂಡ್ ಐ ವಿಲ್ ಗೆಟ್ ಹಿಮ್, ದಟ್ಸ್ ಆಲ್. ನಾಚಿಕೆ ಆಗಕ್ಕಿಲ್ವಾ ಹಿಂಗ್ ಮಾತಾಡೋದಕ್ಕೆ? ನನ್ ಮುಂದೆನೆ ನಿಂತು ನನ್ ಗಂಡನ್ನೇ ಪಡ್ಕತೀನಿ ಅಂತ ಹೇಳ್ತಿದ್ಯಲ್ಲ. ಜಸ್ಟ್ ಹೇಳ್ತಾ ಇಲ್ಲ ಕಮಲಿ, ನಿನಗೆ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇನ್ ಜಸ್ಟ್ ಫ್ಯೂ ಡೇಸ್ ನಿನ್ನ ಋಷಿಯಿಂದ ದೂರ ಮಾಡ್ತೀನಿ. ನಾನು ಅವನನ್ನ ಮದ್ವೆ ಆಗೇ ಆಗ್ತೀನಿ. ಅದು ಈ ಜನ್ಮದಾಗೆ ಸಾಧ್ಯ ಇಲ್ಲ ಅನಿಕಾ. ಯಾಕಂದ್ರೆ ಅವ್ರು ನನ್ ಗಂಡ, ಅವ್ರು ಯಾವತ್ತೂ ಅದೇ ಸ್ಥಾನದಾಗಿರ್ತಾರೆ. ನಾನು ಅವ್ರ ಹೆಂಡತಿ. ಆ ಸ್ಥಾನಕ್ಕೆ ಬೇರೆ ಯಾರು ಬರಕ್ ಸಾಧ್ಯ ಇಲ್ಲ. ನೀನ್ ಹಾಗ ಅನ್ಕೊಂಡ್ರೆ ಅದ್ ನಿನ್ ಭ್ರಮೆ ಕಮಲಿ. ಬಿಕಾಸ್ ಈಗಾಗ್ಲೇ ಋಷಿ ನನ್ ಬಗ್ಗೆ ತುಂಬಾ ಇಂಪ್ರೆಸ್ ಆಗಿದ್ದಾನೆ. ಅವನು ನನ್ನ ಇಷ್ಟ ಪಟ್ಟಿದ್ದಾನೆ. ಆ ಇಷ್ಟ ಪ್ರೀತಿಯಾಗಿ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಅನಿಕಾ, ಭ್ರಮೆಯಾಗಿ ಬದುಕ್ತಿರೋಳು ನೀನು. ಹೌದಾ ಕಮಲಿ? ಓಕೆ, ನಿನಗೆ ಸಿಂಪಲ್ ಆಗಿ ಒಂದು ಸ್ಯಾಂಪಲ್ ಕೊಟ್ಟು ಹೇಳ್ತೀನಿ. ನಾಳೆ ಋಷಿ ಬರ್ತ್ಡೇ ಅಲ್ವಾ? ಋಷಿ ನಿನ್ ಗಂಡ. ಸೊ ಆಕ್ಚುಲಿ ನೀನೇ ಅವನಿಗೆ ಫಸ್ಟ್ ವಿಶ್ ಮಾಡಬೇಕು, ಹೌದಲ್ವಾ? ಬಟ್ ನಾಳೆ ಋಷಿ ನಿನ್ನ ಮೀಟ್ ಮಾಡದೇ ಇರೋ ಹಾಗೆ ನಾನ್ ಮಾಡ್ತೀನಿ. ನೋಡ್ತೀಯಾ? ನಾಳೆ ಇಡೀ ದಿನ ಋಷಿ ನನ್ ಜೊತೆ ಇರ್ತಾನೆ. ಚಾಲೆಂಜ್ ಮಾಡ್ತೀಯಾ? ಅವ್ರಿಗೇನು ಅಲ್ದೇ ಇರೋ ನೀನೇ ಅವ್ರು ನನ್ ಜೊತೆಗಿರ್ತಾರೆ ಅಂತ ಇಷ್ಟ ಚೆನ್ನಾಗಿ ಹೇಳ್ತಿದ್ಯಾ ಅನ್ಮ್ಯಾಕೆ? ಅವರು ನನ್ ಗಂಡ, ನನಗ್ ತಾಳಿ ಕಟ್ಟವ್ರೆ. ನಾನ್ ಹೇಳ್ತಿದ್ದೀನಿ, ಅವರು ನನ್ ಜೊತೆಯಾಗೇ ಇರ್ತಾರೆ. ನಿನ್ನಂತವಳಿಂದ ನನ್ ಗಂಡನ ಹೆಂಗ್ ಕಾಪಾಡ್ಕೊಬೇಕು ಅಂತ ನನ್ ಚೆಂದಾಗ್ ಗೊತ್ತೈತೆ. ನಾಳೆ ಮಾತ್ರ ಅಲ್ಲ, ಜೀವಮಾನ್ ಪೂರ್ತಿ ನನ್ ಗಂಡ ನನ್ ಜೊತೆಯಾಗೇ ಇರ್ತಾರೆ. ಕಮಲಿ, ಜನ್ಮ ಜನ್ಮದ ಮಾತಲ್ಲ, ಆಮೇಲೆ ಮಾತಾಡು. ಮೊದಲು ನಾಳೆ ಋಷಿ ನಿನ್ ಜೊತೆ ಇರ್ತಾನೋ ಇಲ್ವೋ ಅದನ್ನ ನೋಡು. ನೋಡೇ ಬಿಡ ನಾನಿಕಾ. ನಾಳೆ ರಿಷಿ ಸರ್ ಒಂದು ಕ್ಷಣನೂ ನಿನ್ ಜೊತೆ ಆಗಿರ್ದೆ ಪ್ರತಿ ಕ್ಷಣನೂ ನನ್ ಜೊತೆ ಆಗೇ ಇರಂಗೆ ನಾನ್ ನೋಡ್ಕೋತೀನಿ. ಚಾಲೆಂಜಾ? ಚಾಲೆಂಜ್. ವಾಟ್ ಇಸ್ ದಿಸ್ ಬೇಬಿ? ಕಮ್ಲಿ ಕ್ಯಾಂಪ್ ಬಂದ ತಕ್ಷಣ ಇಷ್ಟೊಂದು ಅಪ್ಸೆಟ್ ಆಗೋದಾ? ಕಮ್ಲಿ ಬಂದ ತಕ್ಷಣ ರಿಷಿಗೆ ನಿನ್ ಮೇಲಿದ್ದ ಇಂಪ್ರೆಷನ್ ಹಾಳಾಗೋಲ್ಲ ಅಲ್ವಾ? ಮಾಮ್, ಆ ಕಮಲಿ ನನ್ನನ್ನೇ ದಬಾಯಿಸಿದ್ಲು. ಇವತ್ತು ಅವಳಿಗೆ ಓಪನ್ ಆಗಿ ಚಾಲೆಂಜ್ ಮಾಡಿ ಬಂದಿದ್ದೀನಿ. ಅವಳು ಅಷ್ಟೊಂದು ಹಾರಾಡ್ತಾಳಲ್ಲ, ಮೊದಲು ನನ್ನ ಚಾಲೆಂಜ್ ಅಲ್ಲಿ ಗೆದ್ದು ತೋರಿಸ್ಲಿ ಮಾಮ್. ಚಾಲೆಂಜಾ? ಏನ್ ಚಾಲೆಂಜ್ ಬೇಬಿ? ಮಾಮ್, ಇವತ್ತು ನನಗೂ ಆ ಕಮಲಿಗೂ ದೊಡ್ಡ ಜಗಳಾನೇ ಆಯ್ತು. ನಾನು ಋಷಿ ಜೊತೆ ಕ್ಲೋಸ್ ಆಗ್ಬಾರ್ದಂತೆ ಮಾಮ್. ಕ್ಲೋಸ್ ಆದ್ರೆ ನಾನು ಅವತ್ತು ಅವಳ ಮನೆಗೆ ಹೋದಾಗ ಒಡೆದ್ಲಲ್ಲ, ಹಾಗೆ ಮತ್ತೆ ಹೊಡಿತಾಳಂತೆ. ಅವಳು ಹೇಳೋದನ್ನ ಕೇಳಿಸ್ಕೊಂಡು ಮಾಡೋದನ್ನ ಮಾಡಿಸ್ಕೊಂಡಿರಕ್ಕೆ ನಾನೇನು ಅವಳ ಸರ್ವೆಂಟಾ? ಅದಕ್ಕೆ ನೀನೇನ್ ಹೇಳ್ದೆ? ಎಸ್ ಮಾಮ್, ನನ್ನ ಪೇಷನ್ಸ್ಗೂ ಲಿಮಿಟ್ಸ್ ಇದೆ ಅಲ್ವಾ? ಎಷ್ಟು ಅಂತ ಟಾಲರೇಟ್ ಮಾಡ್ಲಿ? ನನ್ನ ಹತ್ರನೇ ಋಷಿನ ಅವಳಿಂದ ದೂರ ಮಾಡಕ್ಕಾಗಲ್ಲ ಅಂತ ಹೇಳ್ತಾಳೆ. ಎಷ್ಟು ಧೈರ್ಯ ಅವಳಿಗೆ! ಅದಕ್ಕೆ ನಾನು ಅವಳ ಹತ್ರ ಹೇಳ್ಬಿಟ್ಟು ಬಂದೆ, ಋಷಿ ನನ್ನವನು, ಅವ್ನು ನನಗ್ ಬೇಕು, ನಾನು ಅವನ ಪಡ್ಕೋತೀನಿ ಅಂತ. ನೀನ್ ಹಾಗೆ ಹೇಳಿದ್ಯಾ? ಎಸ್ ಮಾಮ್, ನಾನು ಎಷ್ಟು ಅಂತ ಡ್ರಾಮಾ ಮಾಡ್ಲಿ? ಆ ಕಮಲಿ ಋಷಿ ಜೊತೆ ಕ್ಲೋಸ್ ಆಗಿರುವಾಗ ಅವನೇ ಅವಳ ಪ್ರಾಪರ್ಟಿ ಅನ್ನೋ ಹಾಗೆ ಪೋಸ್ ಕೊಡುವಾಗ ನಂಗೆ ಎಷ್ಟು ಉರಿತಿತ್ತು ಗೊತ್ತಾ? ಅದಕ್ಕೆ ಇವತ್ ನನ್ನಿಂದ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಎಲ್ಲ ಹೇಳ್ಬಿಟ್ಟೆ ಮಾಮ್, ಚಾಲೆಂಜು ಮಾಡ್ದೆ. ಏನಂತ? ಮಾಮ್, ನಾಳೆ ಋಷಿ ಬರ್ತ್ಡೇ. ಒನ್ ಮೂಮೆಂಟ್ ಕೂಡ ಋಷಿ ಕಮಲಿ ಜೊತೆ ಇರಕ್ಕೆ ನಾನ್ ಬಿಡಲ್ಲ ಅಂತ ಚಾಲೆಂಜ್ ಮಾಡಿದೀನಿ. ಇದು ಬರೀ ಸ್ಯಾಂಪಲ್ ಮಾಮ್. ಋಷಿನ ಅವಳ ಮದ್ವೆ ಆಗಿರ್ಬೋದು,
ಆದ್ರೆ ಜೀವನ ಪೂರ್ತಿ ನಾನ್ ಋಷಿ ಜೊತೆ ಇರೋಳು. ನೀನು ಮತ್ತೆ ಋಷಿ ದೂರ ಆಗೇ ಆಗ್ತೀರಾ ಅಂತ ಅವಳಿಗೆ ಸರಿಯಾಗಿ ಹೇಳ್ಬಿಟ್ಟು ಬಂದಿದ್ದೀನಿ ಮಾಮ್. ಅದಕ್ಕೆ ಸಾಕ್ಷಿಯಾಗಿ ಋಷಿ ಬರ್ತ್ಡೇನ ನನ್ ಜೊತೆ ಸೆಲೆಬ್ರೇಟ್ ಮಾಡ್ತಾನೆ ಅಂತಾನು ಹೇಳಿದೀನಿ. ನಾನಾ ಅವಳ ಅಂತ ನಾಳೆ ಡಿಸೈಡ್ ಆಗುತ್ತೆ ಮಾಮ್. ಅಂಡ್ ನನಗೆ ಗೊತ್ತಿದೆ ಈ ಚಾಲೆಂಜ್ ಅಲ್ಲಿ ನಾನೇ ವಿನ್ ಆಗ್ತೀನಿ. ವೆರಿ ಗುಡ್ ಬೇಬಿ, ಐ ಲೈಕ್ ಯು ಕಾನ್ಫಿಡೆನ್ಸ್. ಇಷ್ಟ ದಿನ ನೀನು ಕಮಲಿ ಜೊತೆ ಫ್ರೆಂಡ್ ತರ ನಾಟಕ ಆಡ್ಕೊಂಡು ಮುಸ್ಕಿನ್ ಗುದ್ದಾಟ ಮಾಡ್ತಿರೋದು ನನ್ಗೊಂಚೂರು ಇಷ್ಟ ಆಗ್ತಿರ್ಲಿಲ್ಲ. ನನ್ನ ಬೇಬಿ ಅಂದ್ರೆ ಹೀಗಿರ್ಬೇಕು, ಡೈರ್ ಅಂಡ್ ಡಿರೆಕ್ಟ್. ನೀನ್ ಹೇಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ನೋ ಈಗ ನೀನ್ ಹಾಗೆ ಇದೆಯಾ? ಎಸ್ ಮಾಮ್, ಇನ್ ಮುಂದೆ ನಾನು ಹೀಗೆ ಇರ್ತೀನಿ. ಆ ಕಮಲಿನ ತುಳಿದು ಸೈಡ್ಗೆ ಹಾಕಿ ಋಷಿ ಜೊತೆ ನಾನ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಇವತ್ತೇ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಕಮಲಿ, ಯಾಕಮ್ಮ ಲೇಟು? ಕಾಲೇಜಲ್ಲಿ ತುಂಬಾ ಕೆಲಸ ಆಯ್ತಾ? ಅಯ್ಯೋ ಇಲ್ಲ ಅತ್ತಮ್ಮ, ಕಾಲೇಜ್ ಕೆಲಸ ಎಲ್ಲ ಬೇಗನೆ ಮುಗೀತು. ನಾಳೆ ರಿಷಿ ಸರ್ ಬರ್ತ್ಡೇ ಅಲ್ವಾ, ಅದಕ್ಕೆ ಅವ್ರು ಗಿಫ್ಟ್ ಎಲ್ಲ ತಗೊಂಬರಮ್ಮ ಅಂತ ಹೋಗಿದ್ದೆ. ಹೌದಲ್ವಾ, ನಾಳೆ ರಿಷಿ ಬರ್ಡೇ. ಟೆನ್ಷನ್ ಮಧ್ಯೆ ಅವ್ನ್ ಬರ್ತಡೇನೆ ಮರ್ತು ಹೋಗಿತ್ತು. ನನಗೂ ನೆನಪೇ ಇರಲಿಲ್ಲ ನೋಡು. ಕಮಲಿ, ಏನಾದ್ರೂ ಪ್ಲಾನ್ ಮಾಡಿದ್ಯಾ? ಹ್ಞೂ ಅತ್ತಮ್ಮ, ನಾನೆಲ್ಲಾನು ಪ್ಲಾನ್ ಮಾಡೀವ್ನಿ. ನಿಮ್ಗೆ ಆಮ್ಯಾಕೆಲ್ಲಾನು ಹೇಳ್ತೀನಿ. ರಿಷಿ ಸರ್ ಮನ್ಯಾಗೆ ಅವರಾ? ಹೌದಮ್ಮ, ರೂಮಲ್ಲಿದ್ದಾನೆ. ಇದೆಲ್ಲ ಟೆನ್ಷನ್ ಮಧ್ಯೆ ಒಂದು ಖುಷಿ ವಿಷಯ ಅಂದ್ರೆ ರಿಷಿ ಬರ್ಡೇ. ಅವನ್ ಬರ್ತಡೇನ ಚೆನ್ನಾಗಿ ಆಚರಣೆ ಮಾಡ್ಬೇಕು. ಅತ್ತಮ್ಮ, ನನ್ಗೂ ಅದೇ ಆಸೆಯ. ನಾವೆಲ್ಲರೂ ಸೇರಿ ರಿಷಿ ಸರ್ ಬರ್ಡೇನ ಸ್ಯಾನೆ ಚಂದಾಗಿ ಮಾಡುಮ. ಮಾವಯ್ಯ, ಏನಾಯ್ತು ಮಾವಯ್ಯ? ಯಾಕೆ ಬೇಜಾರ್ನಾಗಿದ್ದೀರಾ? ಅಲ್ಲಮ್ಮ, ರಿಷಿಗೆ ಏನಾಗಿದೆ? ಯಾಕೆ ಮಾವಯ್ಯ? ಏನೇನೋ ಮಾತಾಡ್ತಾ ಇದ್ದಾನಲ್ಲಮ್ಮ. ಅಂದ್ರೆ? ಅಲ್ಲಮ್ಮ ಕಮಲಿ, ನಾವು ಅಮರ್ ಹೆಸರಿಗೆ ಒಂದಷ್ಟು ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಲ್ಲ, ರಿಷಿ ಇದ್ದಕ್ಕಿದ್ದಾಗೆ ಬಂದು ಆ ಪ್ರೋಸೆಸ್ ಸ್ಟಾಪ್ ಮಾಡಿ ಅಂತಿದ್ದಾನೆ. ಅವ್ನು ಯಾಕೆ ಹೀಗೆ ಮಾತಾಡ್ತಿದ್ದಾನೆ ಅರ್ಥ ಆಗ್ತಿಲ್ಲ. ರಿಷಿ ಅಮರ್ ಬಗ್ಗೆ ಏನಾದ್ರೂ ತಪ್ಪು ತಿಳ್ಕೊಂಡಿದ್ದಾನ ಅಂತ. ನನ್ಗಂತೂ ರಿಷಿಗೆ ಅಮರ್ ಬಗ್ಗೆ ಏನೋ ಇನ್ಫಾರ್ಮೇಶನ್ ಗೊತ್ತಿದೆ ಅಂತ ಅನಿಸ್ತಾ ಇದೆ. ರಿಷಿ ನಿನ್ನ ಹತ್ರ ಏನಾದ್ರು ಹೇಳಿದ್ದಾನೇನಮ್ಮ? ರಿಷಿ ಸರ್ ಸರಿಯಾಗಿ ಯೋಚನೆ ಮಾಡೋರೆ, ಆದ್ರೆ ಅತ್ತೆ ಮಾವಗೆ ಹೇಳಕ್ ಆಗಕ್ಕಿಲ್ಲ. ಇಲ್ಲ ಮಾವಯ್ಯ, ನಂತವ ಏನು ಹೇಳಿಲ್ಲ. ಏನಮ್ಮ, ನಡೀತಿರೋದು ಒಂದು ಅರ್ಥ ಆಗ್ತಿಲ್ಲ. ಅಮರ್ ಫ್ರೆಂಡ್ ಒಬ್ಬ ಅಮರ್ನ ಬೆಂಗಳೂರಿನಲ್ಲಿ ನೋಡಿದೆ ಅಂತ ಹೇಳ್ದ. ರಿಷಿ ನೋಡಿದ್ರೆ ಇದ್ದಕ್ಕಿದ್ದಾಗೆ ಬಂದು ಹೀಗೆ ಮಾತಾಡ್ತಿದ್ದಾನೆ. ಪೊಲೀಸ್ನವರು ಹುಡುಕ್ತಾ ಇದೀವಿ ಅಂತ ಹೇಳ್ತಾನೆ ಇದ್ದಾರೆ. ರಚನಾ ಏನ್ ಯೋಚನೆ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಎಲ್ಲ ಏನ್ ನಡೀತಿದೆ, ಯಾವಾಗ ಬಗೆಹರಿಯುತ್ತೆ ಒಂದು ಗೊತ್ತಾಗ್ತಿಲ್ಲ. ಮಾವಯ್ಯ, ನೀವೇನು ಚಿಂತೆ ಮಾಡಬೇಡಿ. ಅಮರ್ ತುಂಬಾ ಒಳ್ಳೆ ಹುಡುಗ ಅಮ್ಮ ಕಮಲಿ. ಪಾಪ ಅವನು ಏನ್ ತೊಂದರೆ ಸಿಕ್ಕಾಕೊಂಡಿದ್ದಾನೆ. ನಾವು ಆಸ್ತಿ ಬರ್ಕೊಟ್ಟು ಮರುದಿನ ಅವ್ನು ಕಾಣ್ತಾ ಇಲ್ಲ. ಹಾಗಂತ ಅವನ ಬಗ್ಗೆ ಅನುಮಾನ ಪಡೋದು ಸರಿಯಲ್ಲ ಅಲ್ವಾ? ಇದು ನಂಗೆ ಸಹಿಸ್ಕೊಳಕ್ ಆಗ್ತಿಲ್ಲಮ್ಮ. ಮಾವಯ್ಯ, ನೀವು ನೊಂದ್ಕೊಂಬೇಡಿ. ರಿಷಿ ಸರು ಅಮರಣ್ಣನ ಬಗ್ಗೆ ಹಂಗೆಲ್ಲ ತೆಪ್ಪಾಗಿ ತಿಳ್ಕೊಂಡಿರಕ್ಕಿಲ್ಲ. ನಾನು ಅವ್ರ ತವ ಮಾತಾಡ್ತೀನಿ. ನೀವು ಆರಾಮಾಗಿರಿ ಮಾವಯ್ಯ.
ರಿಷಿ ಸರ್, ಯಾಕೆ ಸರ್ ಹಿಂಗ್ ಮಾಡಿದ್ರಿ? ಮಾವ ಎಂತವ ಅಮರಣ್ಣನ ಹೆಸರಿಗೆ ಬರ್ದಿರೋ ಆಸ್ತಿ ಎಲ್ಲ ಅವನ ಹೆಸರಿಗೆ ಹೋಗ್ದಿರಂಗೆ ತಡೀರಿ ಅಂತ ಹೇಳಿದ್ರಂತೆ. ಇನ್ನೇನ್ ಮಾಡ್ಬೇಕು ಅಂತ ಹೇಳ್ತೀರಾ ಕಂಬ್ಲಿ ಅವ್ರೆ? ನನ್ ಮನೆಗ್ ಬರ್ತಾ ಅವನ್ನ ನೋಡ್ದೆ, ಆದ್ರೆ ರಚನಾ ಮನ್ಸ್ಫೂರ್ತಿಯಾಗಿ ನಗಕ್ಕೂ ಆಗದೆ ನೋವು ಅನುಭವಿಸ್ತಿದ್ದಾಳೆ. ಅದಕ್ಕೆ ನಮ್ಮ ಆಸ್ತಿನ ಅವನ ಹೆಸರಿಗೆ ಹೋಗದೆ ಇರೋ ಹಾಗೆ ತಡಿಬೇಕು ಅನ್ನಿಸ್ತು, ತಡ್ದೆ. ನನ್ ತಂಗಿ ಜೀವನನ ಹಾಳು ಮಾಡ್ತಿರೋ ಅವನ್ ಜೀವನ ಸುಖವಾಗಿರ್ಬೇಕು ಅಂತ ಅನ್ಕೊಳ್ಳ. ಸರ್, ನಿಮ್ ಯೋಚನೆ ಸರಿಯಾಗಿ ಐತೆ, ಆದ್ರೆ ಅದನ್ನ ನೀವು ನಂತವ ಹೇಳ್ಬೋದಿತ್ತು. ನೀವ್ ನೋಡಿದ್ರೆ ನೇರವಾಗಿ ಹೋಗಿ ಅತ್ತೆ ಮಾವಂತವ ಹೇಳಿದ್ದೀರಾ. ಅವರಿಬ್ರು ಅದ್ ಹೇಗ್ ಟೆನ್ಷನ್ ಮಾಡ್ಕೊಂಡವ್ರೆ ಗೊತ್ತಾ ನಿಮ್ಗೆ? ಸರ್, ಮಾವ ಇನ್ ಮನ್ಸ್ನಾಗೆ ಅಮರಣ್ಣ ತುಂಬಾ ಒಳ್ಳೆಯವನು ಅನ್ನೋ ಅಭಿಪ್ರಾಯ ಬಲವಾಗಿ ಬೇರೂರೈತೆ ಸರ್. ಅವನ ಬಗ್ಗೆ ಬೆಟ್ಟದಷ್ಟು ನಂಬಿಕೆ ಐತೆ. ನೀವ್ ಈ ರೀತಿ ಮಾತಾಡಿರೋದ್ರಿಂದ ಅವ್ರ ಸ್ಯಾಣನ ನೊಂದ್ಕೊಂಡವ್ರೆ ಸರ್. ಬಟ್ ನಾನೇನ್ ಮಾಡ್ಲಿ ಕಂಬ್ಲಿ ಅವ್ರೆ? ನಂಗೆ ಬೇರೆ ಆಪ್ಷನ್ ಇರ್ಲಿಲ್ಲ. ಸರ್, ಹೊಸ ಯೋಚನೆ ಮಾಡಿ ಸರ್. ನೀವೇ ಬೇರೆ ನನ್ನ ಸುಳ್ಳಿ ಹೊಳಿ ಅವನ ಹೆಸರಿಗೆ ಆಸ್ತಿ ಹೋಗ್ದಿರಂಗೆ ತಡಿಬೋದಿತ್ತು. ಅತ್ತೆ ಮಾವಂಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ನೀವೇ ಹೇಳಿ ಇವಾಗ ನೀವೇ ಅನುಮಾನ ಬರೋ ತರ ಮಾತಾಡಿದಿರಲ್ಲ ಸರ್. ಸಾರಿ ಕಂಬ್ಲಿ ಅವ್ರೆ, ನನಗ್ ಮನ್ಸಿಗೆ ಅನ್ಸಿದ್ದನ್ನ ನನ್ ಪಟ್ಟ ಅಂತ ಹೇಳ್ಬಿಟ್ಟೆ. ಆದ್ರೆ ಇವತ್ತು ಅವನ್ನ ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಹೋಗ್ಲಿ ಬಿಡಿ ರಿಷಿ ಸರ್, ಆದ್ರೆ ಇನ್ ಮುಂದೆ ಆದ್ರೂ ಆ ಅಮರಣ್ಣ ನಮಗ್ ಸಿಕ್ಕಿತ್ತು, ಅವನ ಆ ರೀತಿ ಮಾತಾಡಿರೋದು ಇದ್ಯಾವ್ದು ಅತ್ತೆ ಮಾವನ್ ಗೊತ್ತಾಗ್ದಿರಂಗೆ ನಾವು ಕಾಳಜಿ ವಹಿಸ್ಕೋಬೇಕು. ಗೊತ್ತಾದ್ರೆ ಅವ್ರ ಸ್ಯಾನೆ ನೊಂದ್ಕೋತಾರೆ ಸರ್. ಬೇಬಿ, ಚಾಲೆಂಜ್ ಮಾಡೋದು ಮುಖ್ಯ ಅಲ್ಲ, ಚಾಲೆಂಜಲ್ಲಿ ಗೆಲ್ಲೋದು ಮುಖ್ಯ. ಎಸ್ ಮಾಮ್, ನಾನ್ ವಿನ್ ಆಗೇ ಆಗ್ತೀನಿ. ಹೇಗ್ ಬೇಬಿ? ಏನ್ ಪ್ಲಾನ್ ಮಾಡಿದ್ಯಾ? ನಾಳೆನೆ ರಿಷಿ ಬರ್ತ್ಡೇ. ಒಂದು ಕ್ಷಣನೂ ರಿಷಿ ಕಮಲಿ ಜೊತೆ ಇರೋದಕ್ಕೆ ಬಿಡಲ್ಲ ಅಂತ ನೀನು ಚಾಲೆಂಜ್ ಮಾಡಿ ಬಂದಿದ್ಯಾ. ಅದಷ್ಟು ಈಸಿ ಅಲ್ಲ. ಬರ್ತ್ಡೇ ಅಂದರೆ ಇವತ್ತು ರಾತ್ರಿ 12 ಗಂಟೆಯಿಂದ ನಾಳೆ ರಾತ್ರಿ 12 ಗಂಟೆ ತನಕ ಇರುತ್ತೆ. ಅಂದರೆ ಇವತ್ತು ರಾತ್ರಿಯಿಂದನೇ ಕಾರ್ಯಾಚರಣೆ ಶುರು ಮಾಡಬೇಕಾಗುತ್ತೆ. ನೀನು ಹಾಗೆ ಯೋಚನೆ ಮಾಡಿದ್ಯಾ ಅಂತ ಅನ್ಕೋತೀನಿ. ಎಸ್ ಮಾಮ್. ಆದರೆ ರಾತ್ರಿ 12 ಗಂಟೆಗೆ ಸರಿಯಾಗಿ ರಿಷಿ ಹೇಗೆ ಸಿಗ್ತಾನೆ ನಿನಗೆ? ಗೊತ್ತಿಲ್ಲ ಮಾಮ್, ಬಟ್ ಹೇಗಾದ್ರೂ ಮಾಡಿ ಅವನ್ನ ಕರ್ಸ್ಕೋಬೇಕು ಅಷ್ಟೇ. ಅವನ್ನ ಕರ್ಸ್ಕೊಂಡು ಆ ಕಮ್ಲಿ ಜೊತೆ ಇಲ್ದಿರೋ ಹಾಗೆ ಮಾಡ್ತೀನಿ ಮಾಮ್. ಬೇಬಿ, ಕಮ್ಲಿ ತುಂಬ ಚುರುಕು. ನೀನು ಚಾಲೆಂಜ್ ಮಾಡಿದ್ರಿಂದ ಅವಳು ಅಲರ್ಟ್ ಆಗಿರ್ತಾಳೆ. ಒಂದು ವೇಳೆ ನಿನ್ಗಿಂತ ಮುಂಚೆ ಅವಳೇ ಋಷಿನ ಬೇರೆ ಎಲ್ಲಾದರೂ ಕರ್ಕೊಂಡು ಹೋದ್ರೆ ಏನು ಮಾಡ್ತೀಯಾ? ಬೇಬಿ, ರಿಷಿನ ನೀನು ಎಲ್ಲಿಗೋ ಕರ್ಸ್ಕೊಳ್ಳೋ ಬದಲು ರಿಷಿ ಇರೋ ಜಾಗಕ್ಕೆ ನೀನೇ ಹೋದ್ರೆ ಬೆಟರ್ ಅಲ್ವಾ? ಅಲ್ಲಿಂದ ನೀನು ನಿನ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ರಿಷಿನ ಕರ್ಕೊಂಡು ಹೋಗ್ಬೋದು. ಎಸ್ ಮಾಮ್, ಯು ಆರ್ ರೈಟ್. ಹಾಗಾದ್ರೆ ನಾನು ಇವತ್ತು ರಾತ್ರಿನೇ ರಿಷಿ ಮನೆಗೆ ಹೋಗ್ಬೇಕು. ಆ ಕಮ್ಲಿ ಪ್ಲಾನ್ನ ಸ್ಪಾಯ್ಲ್ ಮಾಡಿ ರಿಷಿನ ಆಚೆ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಎಕ್ಸಾಕ್ಟ್ಲಿ. ಡನ್ ಮಾಮ್. ಥ್ಯಾಂಕ್ ಯು ಸೋ ಮಚ್. ನಾನು ಹೋಗ್ತೀನಿ. ಓಕೆ ಬೇಬಿ, ಹ್ಯಾವ್ ಅ ನೈಸ್ ಟೈಮ್ ವಿತ್ ಯೋರ್ ಲವ್. ಥ್ಯಾಂಕ್ಸ್ ಮಾಮ್.
ಏನ್ ನಡೀತಿದೆ ರಿಷಿ? ಅಪ್ಪ ಅದು ಕಮಲಿ, ಏನಮ್ಮ ಹೇಳ್ತೀನಿ ನೀನು? ಕಮಲಿ, ನೀನ್ ಹೇಳಿದ ನಿಜ ಏನಮ್ಮ? ಮಾವಯ್ಯ, ನಾನು ಕೇಳಿಸ್ಕೊಂಡಿದ್ ನಿಜಾನ? ಅಮ್ಮ ಸಿಕ್ಕಿದ್ದ ಅಂತ ಹೇಳ್ತಿದ್ದೆ. ಅವ್ನು ಕೆಟ್ಟವನೋದು ಗೊತ್ತಾದ್ರೆ ನಾವೆಲ್ಲ ತಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದೆ. ಏನಿದಲ್ಲ? ಏನ್ ಹೇಳಿ ಅಪ್ಪ, ಅಮರ್ ನಮಗ್ ಸಿಕ್ಕಿದ್ದ. ಆದ್ರೆ ಅವನು ನಾವೆಲ್ಲ ಮೆಚ್ಚಿ ಒಪ್ಕೊಂಡಿರುವಂತ ಮನೆ ಹಳೆ ಆಗಿರ್ಲಿಲ್ಲ ಅಪ್ಪ. ಏನೋ ಹೇಳ್ತಿದ್ಯಾ? ಹೌದಪ್ಪ, ಅವನು ನಮಗ್ ಸಿಕ್ಕಿ 1 ವಾರ ಆಯ್ತು. ಅದೇ ಖುಷಿಲಿ ಕಮಲಿ ಅವರು ಅವನ್ನ ಮಾತಾಡ್ಸೋಣ ಅಂತ ಹೋದ್ರೆ ಅವನು ಈ ಸ್ಪೀಡ್ ಆಡ್ಕೊಂಡು ಕೂತಿದ್ದ. ಹುಚ್ಚುಚ್ಚಾಗಿ ಮಾತಾಡದ್ನಂತೆ. ಅದನ್ನ ಕಮಲಿ ಅವರು ನನ್ನ ಹತ್ರ ಬಂದು ಹೇಳಿದ್ರು. ಆಗ ಅವನ ಹತ್ರ ನಾನೇ ಮಾತಾಡೋಣ ಅಂತ ಅಲ್ಲಿಗೆ ಹೋದೆ. ಆಗ್ಲೇ ನನಗೂ ಸತ್ಯ ಗೊತ್ತಾಗಿದ್ದು. ಅವನು ಇಷ್ಟು ದಿನ ನಮ್ಮ ಹತ್ರ ಎಲ್ಲ ಆಡಿದ್ದು ಒಳ್ಳೆತನದ ನಾಟಕ. ನಮ್ಗಳ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತಾನೆ ರಚನನ್ನ ಪ್ರೀತಿಸೋ ಹಾಗೆ ನಾಟಕ ಮಾಡಿ ಅವಳನ್ನ ಮದುವೆ ಆಗಿ ನಮ್ಮೆಲ್ಲರೂ ನಂಬಿಕೆನೂ ಗಳಿಸ್ಕೊಂಡಿದ್ದು. ನಾವು ಅವನಿಗೆ ಸ್ಯಾನನೇ ಹೇಳಿದ್ವಿ ಮಾವಯ್ಯ. ಅಂಬಿ ಸಾವಿಗೆ ನಾವಲ್ಲ ಕಾರಣ. ನಮ್ ಯಾಕಿರೋ ಕೋಪನ ದಯವಿಟ್ಟು ರಚನನ್ ಮ್ಯಾಕ್ ತೀರ್ಸ್ಕೊಬೇಡ ಅಂತ ಕೇಳ್ಕೊಂಡ್ವಿ ಮಾವಯ್ಯ. ಆದ್ರೆ ಅವನ್ ನಮ್ಮ ಮಾತು ಕೇಳಕ್ ತಯಾರಿರ್ಲಿಲ್ಲ ಮಾವಯ್ಯ. ಇಲ್ಲ ಇಲ್ಲ, ಅಮರ್ ಕೆಟ್ಟವನು ಅಂದ್ರೆ ನನ್ನಿಂದ ನಂಬೋಕ್ ಸಾಧ್ಯ ಇಲ್ಲ. ಅವನು ಋಷಿ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಇರ್ಬೋದು. ಆದ್ರೆ ಮೋಸ ಮಾಡೋ ಮನ್ಸು ಖಂಡಿತ ಅವನಿಲ್ಲ. ಆಯಿಂದ ಏನೇನೋ ಮಾತಾಡಿರ್ಬೋದು. ಆದ್ರೆ ಋಷಿ ಅಮ್ಮ ಮನ್ಸಲ್ಲಿ ಖಂಡಿತ ರಚನೆ ಇದ್ದಾಳೆ ಕಣೋ. ಅವ್ನು ನಿಜವಾಗಿಯೂ ನಮ್ಮ ರಚನೆ ತುಂಬಾ ಪ್ರೀತಿಸ್ತಾ ಇದ್ದಾನೆ ಕಣೋ. ಇಲ್ಲ, ಅಮರ್ ನಮಗ್ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಅಮರ್ ನಾವೆಲ್ಲ ಅನ್ಕೊಂಡಿರೋಷ್ಟು ಒಳ್ಳೆಯವನಲ್ಲ. ಅವನ್ಗೆ ದ್ವೇಷ ಇರೋದು ನಮ್ಮ ಮೇಲಲ್ವಾ? ರಚನನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ನಮ್ಮಿಂದ ದೂರವಾಗಿ ಅವ್ರ ಜೊತೆ ಜೀವನ ನಡೆಸ್ಬೋದಿತ್ತಲ್ಲ. ನಮ್ಮ ಮನೆಗ್ ಬಂದು ನಮ್ಮೆಲ್ಲರ ಹತ್ರನೂ ಒಳ್ಳೆಯವರು ಅಂತ ನಂಬಿಸಿ ಹೀಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಏನಿತ್ತಪ್ಪ? ಹೀಗೆ ಮಾಡಿದ್ದಾನೆ ಅಂದ್ರೆ ನನ್ಗೆ ಒಪ್ಕೊಳಕ್ ಆಗ್ತಿಲ್ಲ ಋಷಿ. ಸರಿ, ನಾನೇ ಅವನ ಜೊತೆ ಒಂದ್ಸರಿ ಮಾತಾಡ್ತೀನಿ. ಪ್ರಯೋಜನ ಇಲ್ಲಪ್ಪ. ಅವನೀಗ ಯಾರ ಮಾತನ್ನು ಕೇಳೋ ಸ್ಥಿತಿಲಿಲ್ಲ. ನನ್ ಮೇಲೆ ಕೈ ಮಾಡಕ್ ಬಂದಪ್ಪ ಅವನು. ನನ್ನ ಮಗಳ ಜೀವನ ಯಾಕೀಗಾಯ್ತು? ಋಷಿ, ರಚನೆಗೆ ಈ ವಿಷಯ ಗೊತ್ತಾ? ಇಲ್ಲಪ್ಪ. ರಚನೆಗೆ ಎಲ್ಲಾ ವಿಷಯನೂ ಗೊತ್ತಾಗೋಕೈತೆ. ಅವಳಾಗ್ಲೇ ಅಮರಣ್ಣನ ಭೇಟಿ ಮಾಡವಳೆ. ಈ ವಿಷಯನ ಹೇಳೋಣ ಅಂದ್ರೆ ರಚನಾ ನನ್ನ ಮಾತ್ನಾಗೆ ಕಟ್ಟಾಕ್ಬಿಟ್ಟವಳೆ. ನಾನೀಗೇನ್ ಮಾಡ್ಲಿ? ಗೊತ್ತಾಗೋದು ಬೇಡ. ನನಗೂ ಅಷ್ಟೇ. ದಯವಿಟ್ಟು ಈ ವಿಷಯ ಹೇಳಕ್ ಹೋಗ್ಬೇಡಿ. ಗೊತ್ತಾದ್ರೆ ತುಂಬಾ ನೊಂದ್ಕೋತಾಳೆ.
ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲಪ್ಪ. ಆದ್ರೂ ಬಂಗಾರದಂತ ನನ್ನ ಮಗಳ ಜೀವನ ಹೀಗಾಗತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಮರ್ ದೇವ್ರಂತ ಅಳಿಯ ಅಂದ್ಕೊಂಡಿದ್ನಲ್ಲೋ. ನನ್ನ ಮಗಳ ಜೀವನ ಯಾಕೆ ಹೀಗಾಗೋಯ್ತು? ಹಾ, ಕಮಲಿ, ಕಮಲಿ, ಹೋಗಪ್ಪ.